ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಬೆಳಗ್ಗೆ 7:30 ಸಮಯ. ನಾನು ಹಾಲಿಗೆ ಕಾಯ್ತಾ ಇದ್ದೇನೆ. ನೋಡಿ, ಆಕಾಶ ಎಲ್ಲ ನೀಲಿ ಕಲರಲ್ಲಿದೆ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹೀಗೆ ಹಾಲು ತಗೊಂಡೋಗ್ಲಿಕ್ಕೆ ಇದೆ. ಅಪ್ಪ ಅವರು ಹಾಲಿನವರು ಇಲ್ಲೇ ಬಂದು ಹಾಲೆಲ್ಲ ಕೊಟ್ಟು ಹೋಗ್ತಾರೆ ಮನೆ ಎದುರೇ. ಹಾಗೆ ಅಪ್ಪ ನನ್ನ ಹತ್ತಿರ ಹಾಲಿನವರನ್ನು ಕಾಯಲಿಕ್ಕೆ ದುಡ್ಡು ಕೊಟ್ಟು ನಿಲ್ಲಿಸಿದ್ದಾರೆ. ಆ ಟೈಮಲ್ಲಿ ನಾನು ಹೊರಗಡೆ ನಿಂತು ನೋಡುವಾಗ ತುಂಬ ಹೂಗಳೆಲ್ಲ ಅರಳಿದ್ದಾವೆ, ಕಲರ್ ಕಲರ್ ಹೂಗಳು. ಅವುಗಳನ್ನೆಲ್ಲ ತೋರಿಸ್ತೇನೆ ನಾನು ನಿಮಗೆ. ಅಮ್ಮನ ಮನೆಯಲ್ಲಿ ಯಾವ್ಯಾವ ಥರ ಹೂಗಳೆಲ್ಲ ಇದೆ. ಕೇಪ್ಲೆ ಹೂ. ಮೊದಲೆಲ್ಲ ನಮಗೆ ಕೇಪ್ಲೆ ಹೂ ಅಂದರೆ ಕಾಡಲ್ಲಿ ಸಿಗುವ ಕೇಪ್ಲೆ ಹೂವಿನದು ಮಾತ್ರ ಗೊತ್ತಿತ್ತು. ಈಗ ನೋಡಿದರೆ ಇದು ನರ್ಸರಿಯಿಂದ ವೆರೈಟಿ ಕೇಪ್ಲೆ ಹೂಗಳೆಲ್ಲ ಸಿಗ್ತದೆ. ಹಾಗೆ ಅದಮ್ಮ ಸಂತೆಯಿಂದ ತಗೊಂಡು ಬಂದದ್ದು ಗಿಡಗಳನ್ನು. ಹಾಗೆ ಅಮ್ಮನಿಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ. ಹಾಗೆ ಅಮ್ಮನ ಮನೆಯಲ್ಲಿರೋ ಹೂವಿನ ಗಿಡಗಳನ್ನು ಪ್ಲಸ್ ಹೂಗಳನ್ನು ತೋರಿಸ್ತೇನೆ. ನೋಡಿ ಒಂದು ರೋಸ್, ಕೆಂಪು ಗುಲಾಬಿ, ಸವಳ ಚೆಂದ ಇದೆಲ್ಲ, ಕಲರ್ ಸೂಪರಾಗಿದೆ. ಇದೊಂಥರ ಒಂದು ಕ್ರಾಟನ್, ಇದರಲ್ಲಿ ಹೂ ಆಗಲಿಲ್ಲ, ಗಿಡ ಇದೆ. ಆಮೇಲೆ ಇದು ನೋಡಿ, ಇದರ ಹೆಸರು ಗೊತ್ತಿಲ್ಲ ಮಾತ್ರ. ಇದೊಂಥರ ಹುಲ್ಲು ಥರ ನೋಡಿ, ಏನಂತ ಗೊತ್ತಿಲ್ಲ. ಇದು ಅಂತ ಸಾಸಿವೆ ಗಿಡ ಗೊತ್ತಿಲ್ಲ. ಇದು ನೋಡಿ ಒಂಥರ ಕ್ರಾಟನ್ ಆದರೆ ಇದರಲ್ಲಿ ಒಳ್ಳೆ ತುಳಸಿ ಕದುರಿನ ಥರ ಬಂದಿದೆ. ಇದು ಸಹ ಒಂಥರ ಬೇರೆ ಒಂದು ರೋಸ್ ಕಲರ್ ಕೇಪ್ಲೆ ಹೂ. ಇದು ಗಿಡ, ಹೂ ಆಗಲಿಲ್ಲ, ಗಿಡ ಮಾತ್ರ. ಇದು ಥರದ ದಾಸವಾಳ ಹೂ, ಬಿಳಿ ಹೂ, ಹೆಸರು ಗೊತ್ತಿಲ್ಲ ಇದರದ್ದು. ಕೆಂಪು ಕಲರಿನ ಕೇಪ್ಲೆ ಹೂ, ದೊಡ್ಡದು. ಹೂ ಪೂಜೆಗೆಲ್ಲ ಇಂಥ ಕೇಪ್ಲೆ ಹೂ ಒಳ್ಳೆ ಆಗ್ತದೆ, ಬೇಕೇ ಬೇಕು. ದೇವಿಯ ಪೂಜೆಗೆಲ್ಲ ಈ ಹೂವೆಲ್ಲ ಬೇಕೇ ಬೇಕು. ಅದರಲ್ಲಿ ಒಂದು ಒಳ್ಳೆ ಚಂದದ ಹೂ ಆಗ್ತದೆ. ಅದರದ್ದು ಈಗ ಆಗಲಿಲ್ಲ, ಗಿಡ ಎಲ್ಲ ಚಿಗುರ್ತಾ ಇದೆ ಅಷ್ಟೇ. ಇದು ನೋಡಿ ಕಾಡು ಗುಲಾಬಿ, ಆರೆಂಜ್ ಕಲರ್ ಕಾಗದ ಹೂ, ಇಲ್ಲಿ ಪಿಂಕ್ ಕಲರ್ ಕಾಗದ ಹೂ, ತುಮಲ್ಲಿ. ಹಾಗೆ ಇಲ್ಲಿ ಬಂದರೆ ಹಳದಿ ಹೂ. ಹಾಗೆ ಇಲ್ಲಿ ಬಂದರೆ ನೋಡಿ ನೇರಳೆ ಕಲರ್, ಇದು ಬಳ್ಳಿ ಥರ ನೋಡಿ, ಇಡೀ ಹಬ್ಬಿದೆ. ಬಳ್ಳಿ ಥರ ಇಡೀ ಹಬ್ಬಿದೆ. ಅಲ್ಲಿ ನೋಡಿ ನೇರಳೆ ಕಲರ್ ಹೂ. ಇದರ ಹೆಸರು ಗೊತ್ತಿಲ್ಲ, ಅಮ್ಮನಿಗೆ ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ. ನೋಡಿ ನೇರಳೆ ಕಲರ್ ಹೂ ತುಂಬ ಆಗ್ತದೆ. ಇದು ಮೊದಲು ಚಿಕ್ಕ ಇತ್ತು ಗಿಡ, ಈಗ ದೊಡ್ಡದಾಯಿತು. ನೀರು ಹಾಕಿದ ಹಾಗೆ ಒಳ್ಳೆ ಈಟೆಲ್ಲ ಕೊಡೋದು. ಇದು ಗುಲಾಬಿ. ಮೊದಲು ನಾವು ಚಿಕ್ಕದಿರುವಾಗ ಎಷ್ಟು ಆಗ್ತಿತ್ತು ಅಂದರೆ ಗೊಂಚಲು ಆಗ್ತಿತ್ತು. ಇದೊಂದು ಗುಲಾಬಿ ನೋಡಿ, 4 ಮತ್ತು 8 ಪ್ಯಾಕೆಟ್ ಹಾಲು ತಗೊಂಡೋದು. ಗಾಡಿಯಲ್ಲಿ ತಗೊಂಡೋಗ್ಲಿಕ್ಕೆ ಈಸಿ ಆಗ್ತದೆ. ಹಾಲಂತೂ ಎಲ್ರಿಗೂ ಬೇಕು. ಚಹಾ ಕಾಫಿಗೆ ಹಾಲು ಬೇಕೇ ಬೇಕಲ್ಲ ಪ್ರತಿಯೊಬ್ಬರಿಗೆ. ಇದರ ರೇಟ್ ಎಷ್ಟೇ ಜಾಸ್ತಿ ಆಗಲಿ ಅದರೆಲ್ಲರಿಗೆ ಬೇಕೇ ಬೇಕು. ಕೊರೋನಾ ಟೈಮ್ ಆದರೂ ಸಹ ಜನರಿಗೆ ಹಾಲಂತೂ ಹೋಗ್ತಾ ಇತ್ತು. ಹಾಲು ಅವಶ್ಯಕ ವಸ್ತುಗಳೆಲ್ಲ ಸಿಗ್ತಾ ಇತ್ತು. ಹಾಲಂತೂ ಬೇಕೇ ಬೇಕು ಮನುಷ್ಯರಿಗೆ. ಹಾಲಿನ ಕೆಲಸ ಮುಗೀತು, ಆಯ್ತು. ಇನ್ನು ಸ್ವಲ್ಪ ಹೂವಿನ ಗಿಡ ಬಾಕಿ ಉಂಟು ತೋರಿಸಲಿಕ್ಕೆ ನಿಮಗೆ. ಹೂಗಳು ಹಾಗೆ ತೋರಿಸ್ತೀನಿ. ಅವತ್ತು ತೋರಿಸ್ತೇನೆ ಬ್ರಹ್ಮಕಮಲ. ಅದು ಮೊಗ್ಗು ಬರಲಿಲ್ಲ, ಮೊಗ್ಗು ಅವತ್ತೊಮ್ಮೆ ತೋರಿಸಿದ್ದೇನೆ ನಿಮಗೆ. ಇದು ಒಂದು ದಾಸವಾಳ, ಇದು ರಂಜಿ ಬಟ್ಲ, ಹೆಸರೆಲ್ಲ ಮರ್ತೋಗಿದೆ. ಮೊದಲೆಲ್ಲ ಕಲರ್ ಹೂ ನಾವು ಮುಡಿತಾ ಸ್ಕೂಲಿಗೆ ಹೋಗುವಾಗ ಈ ಥರದ ಹೂಗಳನ್ನೆಲ್ಲ ಮುಟ್ಕೊಂಡು ಹೋಗ್ತಿದ್ದು. ಆಗೆಲ್ಲ ಹೂವಿನ ಹೆಸರೆಲ್ಲ ಗೊತ್ತಿತ್ತು. ಈಗ ಹೂವಿನ ಹೆಸರುಗಳೇ ಮರ್ತೋದಾಗಿದೆ. ರೆಡ್ ಬೆರಿ, ಕೆಂಪು ಕಲರ್ ಆಗ್ತದೆ. ಅದು ತೋರಿಸ್ತೇನೆ ನೋಡಿ, ಇಲ್ಲಿ ಉಂಟು ಈ ಥರ ಹಣ್ಣು ಆಗ್ತದೆ. ಹುಳಿ
ಸಲ ನಾವು ಅದರದ್ದು ಕೊಯ್ದು ಸಕ್ಕರೆ ಎಲ್ಲ ಹಾಕಿ ಇದು ಜಾಮ್ ಥರ ಮಾಡಿದ್ದೆವು, ಬ್ರೆಡ್ಡಿಗೆಲ್ಲ ಹಾಕಿ ತಿನ್ಲಿಕ್ಕೆ ಒಳ್ಳೆ ಆಗ್ತದೆ. ಇಲ್ಲಿ ಒಂದು ಚಿಕ್ಕ ಪಾಂಡ್, ಮೀನೆಲ್ಲ ನೋಡಿ ಓಡುದು, ಮೀನುಗಳೆಲ್ಲ ನನ್ನನ್ನು ಕಾಣೋ ಓಡ್ತದೆ. ಜೊತೆಗೆ ಕಪ್ಪೆ ಕೂಡ ಉಂಟು ನೋಡಿ, ಅದೇನು ಕಪ್ಪೆ ಇದೆ, ಮೀನಿದೆ. ಈ ಮೀನು ಹಿಡಿದು ಫ್ರೈ ಎಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರಪ್ಪ, ನೋಡ್ಬೇಕು ಇದನ್ನು. ಆದರೆ ತೆಗಿಲಿಕ್ಕೆ ಹೇಳಬೇಕು. ಕರಿಮೀನು ಹೇಳ್ತಾರಲ್ಲ, ಆ ಮೀನು ಇದರಲ್ಲಿರೋದು. ಇದು ನೋಡಿ ಸಿಹಿಗೋಷ್ಠಿದು ಬಳ್ಳಿ. ಸಿಹಿಗೋಷ್ಠಿ ಆಗಲಿಲ್ಲ, ಮಕ್ಕಳಿಗೆಲ್ಲ ತುಳಸಿ ಗಿಡ. ತುಳಸಿಯಲ್ಲಿ ಮೇಲೆ ಬಿಸಿಲು ಬೀಳದ ಕಾರಣ, ಸೂರ್ಯನ ಬಿಸಿಲು ಈ ಸೈಡ್ ಬರುವ ಕಾರಣ ಅದು ಬಾಗಿದೆ, ಆ ಸೈಡಿಗೆ ಬಾಗಿದೆ, ಸೂರ್ಯನ ಬಿಸಿಲಿನ ಕಡೆಗೆ ಬಾಗಿದೆ ತುಳಸಿ ಗಿಡ. ಅಮ್ಮನ ಗಾರ್ಡನ್ ಇನ್ನೂ ಇದೆ ಗಿಡಗಳು ಬೇರೆ ಬೇರೆ. ನಾನು ಹೂಗಳಿರುವುದನ್ನು ಮಾತ್ರ ತೋರಿಸಿದ್ದು.